TV1 News sponsored by Top Go Zamzam BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Coolgurt Movers, Royal World, Mysore. ಸರ್ಕಾರ ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಮೂಲೆ ಗುಂಪಾಯಿತು. ಜನರಲ್ ತಿಮ್ಮಯ್ಯ ಅವರ ಜನ್ಮಸ್ಥಳ, ಸೈನಿಕರ ತವರೂರಲ್ಲಿ ಈಡೇರದ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ಕನಸು ಶಿಥಿಲಾವಸ್ಥೆಯತ್ತ ಹೊರಳಿದೆ ವೀರ ಸೇನಾನಿಯ ಮನೆ. ಬಾಲಳಿಯಲ್ಲಿ ಸೆಸ್ ಶಾಖಾ ಕಚೇರಿ ಲೈನ್ಮೆನ್ಗಳ ನೇಮಕಕ್ಕೆ ಗ್ರಾಮಸ್ಥರ ಆಗ್ರಹ. ಗೋಣಿಕೊಪ್ಪಲು ಸೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ. ಅಕ್ರಮ ಕಲ್ಲು ಸಾಗಿಸ್ತಾ ಇದ್ದ ವಾಹನಗಳ ಮೇಲೆ ಪೊಲೀಸರ ದಾಳಿ. ವಾಹನಗಳು ವಶಕ್ಕೆ, ಮಾಲೀಕರ ವಿರುದ್ಧ ದೂರು ದಾಖಲು. ಪಾಲಿಬೆಟ್ಟದ ಮಠಪರಂಬು ತೋಟದಲ್ಲಿ ಕಾಡಾನೆ ಅಟ್ಟಹಾಸ. ಗಜದಾಳಿಗೆ ಸಿಲುಕಿದ ತೋಟ ಕಾರ್ಮಿಕನಿಗೆ ಗಂಭೀರ ಗಾಯ. ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿಗೆ ಸ್ಥಳಾಂತರ. ಹಲೋ, ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ ಶೆಟ್ಟಿ. ನನಸಾಗದ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ಕನಸು. ಸರ್ಕಾರ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಅನಾಥವಾದ ಸನ್ನಿ ಸೈಟ್. ಬಾಲಡಿಯಲ್ಲಿ ಸೆಸ್ ಶಾಖಾ ಕಚೇರಿ ಮತ್ತು ಲೈನ್ಮೆನ್ಗಳ ನಿರ್ಮಿಸುವಂತೆ ಒತ್ತಾಯಿಸಿ ಗೋಣಿಕೊಪ್ಪಲು ಸೆಸ್ ಕಚೇರಿಗೆ ಗ್ರಾಮಸ್ಥರ ಮುತ್ತಿಗೆ. ಪಾಲಿಬೆಟ್ಟದ ಮಠಪರಂಬು ತೋಟದಲ್ಲಿ ಕಾಡಾನೆ ದಾಳಿಯಿಂದ ಕಾರ್ಮಿಕನ ಸ್ಥಿತಿ ಗಂಭೀರ ಸೇರಿದಂತೆ ಸಾಕಷ್ಟು ನ್ಯೂಸ್ಗಳು ಟಿವಿ ನ್ಯೂಸ್ನಲ್ಲಿದೆ. ಮೊದಲಿಗೆ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ಸುದ್ದಿ. ಭಾರತೀಯ ಸೇನೆಯಲ್ಲಿ ಅದ್ವಿತೀಯ ಸಾಧನೆಯ ಮೂಲಕ ಜನರಲ್ ಪದವಿ ಅಲಂಕರಿಸಿ ಕೊಡಗು ಜಿಲ್ಲೆಯ ಕೀರ್ತಿಯ ಪತಾಕೆಯನ್ನ ವಿಶ್ವದಾದ್ಯಂತ ಪಸರಿಸಿದ ಕೊಡಂದೇರ ಎಸ್ ತಿಮ್ಮಯ್ಯ ಅವರ ಸ್ಮಾರಕ ಭವನ ಸರ್ಕಾರ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಅನಾಥವಾಗಿದೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಫೋರಂ ಜನರಲ್ ತಿಮ್ಮಯ್ಯ ಅವರ ಹುಟ್ಟಿದ ಮನೆಯನ್ನ ಸ್ಮಾರಕ ಭವನವಾಗಿ ಸಂರಕ್ಷಿಸಿ ಮ್ಯೂಸಿಯಂ ಆಗಿ ಮಾರ್ಪಡಿಸಬೇಕೆಂಬ ಮನವಿಗೆ ಸೂಕ್ತ ಸ್ಪಂದನೆ ದೊರಕ್ತಾ ಇಲ್ಲ. ಪರಿಣಾಮ ಎಂಬಂತೆ ಸನ್ನಿ ಸೈಟ್ ಕಟ್ಟಡ ಶಿಥಿಲಾವಸ್ಥೆಯತ್ತ ಹೊರಳ್ತಾ ಇದೆ. ಅಪ್ರತಿಮ ಸೇನಾ ದಂಡನಾಯಕ ಜನರಲ್ ತಿಮ್ಮಯ್ಯ ಅವರ ಸ್ಮಾರಕ ಭವನ ನಿರ್ಮಾಣಕ್ಕೆ ಸರ್ಕಾರ ಮತ್ತು ಸ್ಥಳೀಯ ಜಿಲ್ಲಾಡಳಿತ ನಿರುತ್ಸಾಹ ತೋರ್ತಾ ಇದೆ. ಆ ಮೂಲಕ ಸೈನಿಕರು ಮತ್ತು ವೀರ ಪರಂಪರೆಗೆ ಬೆಲೆ ನೀಡದೆ ಕೊಡಗು ಜಿಲ್ಲೆಯ ಸೈನಿಕ ಇತಿಹಾಸಕ್ಕೆ ತಿಲಾಂಜಲಿ ಇಡುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟಗೊಳ್ತಾ ಇದೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಫೋರಂ ಸೇರಿದಂತೆ ಹಲವು ಸಂಘಟನೆಗಳು ದಶಕಗಳಿಂದ ನಡೆಸುತ್ತಿರುವ ಭವನ ಸ್ಥಾಪನೆಯ ಹೋರಾಟ ಇಂದಿಗೂ ಮುಂದುವರೆದಿದೆಯಾದರೂ ಸ್ಮಾರಕ ಭವನ ಮಾತ್ರ ನಿರ್ಮಾಣವಾಗುವ ಲಕ್ಷಣ ಕಂಡು ಬರ್ತಾ ಇಲ್ಲ. ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರದ ಅವಧಿಯಲ್ಲಿ 1 ಕೋಟಿಗೂ ಅಧಿಕ ಹಣವನ್ನ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನಕ್ಕೆ ಮೀಸಲಿರಿಸಲಾಗಿತ್ತು. ತದನಂತರ ಆಡಳಿತಕ್ಕೆ ಬಂದ ಬಿಜೆಪಿ ಸರ್ಕಾರ ಅನುದಾನದ ಮೊತ್ತವನ್ನ ಏರಿಕೆಗೊಳಿಸಿ ಬಜೆಟ್ನಲ್ಲಿ ಮೀಸಲಿಡುವ ಪ್ರಕ್ರಿಯೆ ಪೂರ್ಣಗೊಳಿಸಿತ್ತು. ಈ ಸಂದರ್ಭ ಆರ್ಟಿಒ ಇಲಾಖೆ ಕಾರ್ಯನಿರ್ವಹಿಸುತ್ತಿದ್ದ ಜನರಲ್ ತಿಮ್ಮಯ್ಯ ಅವರು ಜನ್ಮ ತಳೆದ ಸನ್ನಿ ಸೈಡ್ ಮನೆಯನ್ನ ಸ್ಮಾರಕ ಭವನಕ್ಕಾಗಿ ಬಿಟ್ಟುಕೊಡುವಂತೆ ಫೋರಂ ವತಿಯಿಂದ ಸರ್ಕಾರಕ್ಕೆ ಹಲವು ಮನವಿಗಳು, ಒತ್ತಡಗಳು ಸಲ್ಲಿಕೆಯಾದವು. ಅದರಂತೆ 2013ರಲ್ಲಿ ಸನ್ನಿ ಸೈಡ್ನಿಂದ ಆರ್ಟಿಒ ಕಚೇರಿ ಕರ್ಣಂಗೇರಿಯ ನೂತನ ಕಚೇರಿಗೆ ಸ್ಥಳಾಂತರವಾಗಿದೆ. ಆರ್ಟಿಒ ಕಚೇರಿ ಸ್ಥಳಾಂತರಗೊಂಡಿದೆಯಾದರೂ ಹಲವು ದಾಖಲೆಗಳು, ಪೀಠೋಪಕರಣಗಳು, ಕಚೇರಿಯ ಪಾರ್ಟಿಷನ್ ವ್ಯವಸ್ಥೆಗಳೆಲ್ಲ ಜನರಲ್ ತಿಮ್ಮಯ್ಯ ಅವರ ಮನೆಯಲ್ಲೇ ಉಳಿದುಕೊಂಡಿದೆ. ಹೀಗಾಗಿ ಸ್ಮಾರಕ ಭವನದ ಕನಸು ಕೇವಲ ಕನವರಿಕೆಯಾಗಿ ಮಾತ್ರವೇ ಉಳಿದುಕೊಂಡಿದೆ. ರಾಜ್ಯ ಸರ್ಕಾರ ಕೂಡ ಆರ್ಟಿಒ ಇಲಾಖೆಗೆ ಸೂಕ್ತ ನಿರ್ದೇಶನ ನೀಡಿ ಸಂಪೂರ್ಣವಾಗಿ ಕಚೇರಿ ಸೊತ್ತುಗಳನ್ನು ತೆರವುಗೊಳಿಸುವಂತೆ ಸೂಚಿಸುವಲ್ಲಿಯೂ ವಿಫಲವಾಗಿದೆ. ಕೊಡಗು ಜಿಲ್ಲಾಡಳಿತ ಕೂಡ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ನಿರ್ಮಾಣಕ್ಕೆ ಸೂಕ್ತವಾಗಿ ಸ್ಪಂದಿಸದ ಕಾರಣ ಯೋಜನೆ ಕಾರ್ಯರೂಪದ ಹಾದಿ ತುಳಿದಿಲ್ಲ. ಸರ್ಕಾರ, ಜಿಲ್ಲಾಡಳಿತ, ಆರ್ಟಿಒ ಇಲಾಖೆ ಮತ್ತು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಫೋರಂ ನಡುವಿನ ಮುಸುಕಿನ ಗುದ್ದಾಟದಿಂದ ಜನರಲ್ ತಿಮ್ಮಯ್ಯ ಅವರ ಜನ್ಮಸ್ಥಾನ ಅನಾಥವಾಗಿದೆ. ಮುರಿದ ಕಿಟಕಿಗಳು, ಗೆದ್ದಲು ಹಿಡಿಯುತ್ತಿರುವ ಮೇಲ್ಛಾವಣಿ, ಕಾಡು ಗಿಡಗಳು ಮನೆಯ ಗೋಡೆಗಳಲ್ಲಿ ಬೇರು ಬಿಡುವ ಮೂಲಕ ಸ್ಮಾರಕ ಭವನ ಮುಂದೇನಾಗಲಿದೆ ಎಂಬುದಕ್ಕೆ ಸಾಕ್ಷಿ ಹೇಳ್ತಾ ಇದೆ. ಸಂಬಂಧಪಟ್ಟವರ ದಿವ್ಯ ನಿರ್ಲಕ್ಷ್ಯ ಮತ್ತು ಸ್ಮಾರಕ ಭವನದ ಕನಸನ್ನ ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸದಿರುವುದು ವೀರ ಸೇನಾನಿಗೆ ಮಾಡುವ ಅವಮಾನ ಎಂದೇ ಭಾವಿಸಬೇಕಾಗುತ್ತದೆ ಎಂದು ಜನರಲ್ ತಿಮ್ಮಯ್ಯ ಅವರ ಅಭಿಮಾನಿಗಳು ಅಭಿಪ್ರಾಯಪಡ್ತಾರೆ. ಆಮೇಲೆ ನಿಯೋಗಗಳ ಮೇಲೆ ನಿಯೋಗ,
ಅವ್ರು ಬಂದಾಗ ಇವ್ರು ಬಂದಾಗ ಎಲ್ರಿಗೂ ಹೇಳಿ ಮಾಡಿ ನಮ್ಮ ಜನಪ್ರತಿನಿಧಿಗಳಿಗೆ, ಮಂತ್ರಿ ಮಹೋದಯರಿಗೆ, ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಎಲ್ಲ ಸಹ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದರೂ ಸಹ ಇನ್ನೂ ಸಹ ಈ ವಿಷಯ ಕಾರ್ಯರೂಪಕ್ಕೆ ಬಂದಿಲ್ಲ. ಒಂದು. ಎರಡನೇದಾಗಿ ಈ ಜನರಲ್ ತಿಮ್ಮಯ್ಯನವರು ಹುಟ್ಟಿದ ಸನ್ನಿ ಸೈಡ್ ಮನೆಯನ್ನು ಜನರಲ್ ತಿಮ್ಮಯ್ಯನವ್ರ ಹೆಸರಿನಲ್ಲಿ ಜನರಲ್ ತಿಮ್ಮಯ್ಯ ವಾರ್ ಮ್ಯೂಸಿಯಂ ಮಾಡಲಿಕ್ಕೆ ಹಿಂದಿನ ಸರ್ಕಾರ ಇದ್ದಾಗ ಅದಕ್ಕೆ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಕಮಿಟಿ ಅಂಥೇಳಿ ಒಂದು ಸರ್ಕಾರದ ಅಧೀನದ ಒಂದು ಸಮಿತಿಯನ್ನು ಮಾಡಿತ್ತು. ಆ ಸಮಿತಿಯನ್ನು ಇತ್ತೀಚೆಗೆ ಬಂದ ಸರ್ಕಾರ ಅದನ್ನು ಮಾನ್ಯನೂ ಮಾಡಿಲ್ಲ. ಅದು ಆ ಸಮಿತಿ ಈಗ ಅಸ್ತಿತ್ವದಲ್ಲಿ ಇದೆ ಅಥವಾ ಇಲ್ಲ ಅಂತ ಹೇಳಿ ಗೊತ್ತಿಲ್ಲ. ಹೀಗೆ ಆ ಸಮಿತಿಯೇ ಇಲ್ಲದೆ, ಅಂದರೆ ಈ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಸಮಿತಿ ಇಲ್ಲದೆ ಆ ಕೆಲಸ ಮಾಡಲಿಕ್ಕೆ ಸಾಧ್ಯವೂ ಆಗಿಲ್ಲ. ಈ ಮ್ಯೂಸಿಯಂ ಸಮಿತಿ ಅಧ್ಯಕ್ಷರು ವಾಸ್ತವವಾಗಿ ನಮ್ಮ ಜಿಲ್ಲಾಧಿಕಾರಿಗಳು. ಹೀಗೆಲ್ಲ ಇದ್ದರೂ ಸಹ ಜಿಲ್ಲಾಧಿಕಾರಿಗಳೇ ಆಗಲಿ, ಜಿಲ್ಲಾ ಆಡಳಿತವಾಗಲಿ, ರಾಜ್ಯ ಸರ್ಕಾರ ಆಗಲಿ ಅಥವಾ ಇಲ್ಲಿಯ ಜನಪ್ರತಿನಿಧಿಗಳಾಗಲಿ ಯಾರೂ ಸಹ ಜನರಲ್ ತಿಮ್ಮಯ್ಯನವರ ಹುಟ್ಟಿದ ಮನೆಯನ್ನು ಜನರಲ್ ತಿಮ್ಮಯ್ಯ ತಮ್ಮ ಸೈನಿಕ ಜೀವನದ ಕೊನೆಯ ಕ್ಷಣದವರೆಗೂ ದೇಶ ಕಾಯುವ ಸೈನಿಕನಾಗಿ ಪ್ರಾಣ ಪಕ್ಷಿ ಹಾರಿ ಹೋಗುವ ಸಂದರ್ಭ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಜನರಲ್ಲಾಗಿ ಕರ್ತವ್ಯ ನಿರ್ವಹಿಸಿ ಸೇನಾ ಸಮವಸ್ತ್ರದಲ್ಲಿಯೇ ಸೈಪ್ರಸ್ ಯುದ್ಧ ಭೂಮಿಯಲ್ಲಿ ಅಸ್ತಂಗತರಾದ ಮಹಾನ್ ಯೋಧ ಜನರಲ್ ಕೋಡಂದೆರಾಯ ತಿಮ್ಮಯ್ಯ ಅವರ ಸ್ಮರಣೆ ಮತ್ತು ಗೌರವಕ್ಕಾಗಿ ಸರಕಾರ ಮತ್ತು ಜಿಲ್ಲಾಡಳಿತ ಸ್ಮಾರಕ ಭವನವನ್ನು ನಿರ್ಮಿಸಬೇಕು. ಆ ಮೂಲಕ ದೇಶಭಕ್ತ ಸೈನಿಕರಿಗೆ ಆತ್ಮಾಭಿಮಾನದ ಗೌರವ ಸೂಚಿಸಬೇಕು ಎಂಬುದೇ ಈ ವರದಿಯ ಆಶಯ. ಜನಪ್ರತಿನಿಧಿಗಳು, ಶಾಸಕರು, ಸಂಸದರು ಇತ್ತ ಗಮನವೂ ಹರಿಸಬೇಕಿದೆ. ಟಿವಿ1 ನ್ಯೂಸ್, ಮಡಿಕೇರಿ. ಬಾಳೆಲೆ, ಪೊನ್ನಪ್ಪ ಸಂತೆ, ನಿಟ್ಟೂರು, ಕಾರ್ಮಾಡು, ಕೊಟ್ಟಗೇರಿ ಗ್ರಾಮದ ಭಾಗಗಳಲ್ಲಿ ನಿರಂತರ ವಿದ್ಯುತ್ ಸಮಸ್ಯೆ ಎದುರಾಗಿದೆ. 4 ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಬಾಳೆಲೆಯಲ್ಲಿ ಶಾಖಾ ಕಚೇರಿ, ಶಾಖಾಧಿಕಾರಿ ಮತ್ತು ಲೈನ್ಮೆನ್ಗಳನ್ನು ನೇಮಿಸುವಂತೆ ಒತ್ತಾಯಿಸಿ ಈ ವ್ಯಾಪ್ತಿಯ ಗ್ರಾಮಸ್ಥರು ಗೋಣಿಕೊಪ್ಪಲು ಸೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಇಂಜಿನಿಯರ್ ಹಾಗೂ ಸಿಬ್ಬಂದಿ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದರು. ಬಾಳೆಲೆ, ಪೊನ್ನಪ್ಪ ಸಂತೆ, ಕಾರ್ಮಾಡು, ಕೊಟ್ಟಗೇರಿ ಗ್ರಾಮಗಳಿಗೆ ನಿರಂತರ ವಿದ್ಯುತ್ ಸಮಸ್ಯೆ ಎದುರಾಗ್ತಾ ಇದೆ. ಈ ಸಂಬಂಧಿತ 4 ಗ್ರಾಮಗಳ ಜನರು ಗೋಣಿಕೊಪ್ಪಲು ಸೆಸ್ಕ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ಸಂದರ್ಭ ಸೆಸ್ಕ್ ಜಿಲ್ಲಾ ಕಾರ್ಯನಿರ್ವಾಹಕ ಅಭಿಯಂತರ ಬಿಪಿ ಶ್ರೀನಾಥ್ ಅವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಪ್ರತಿಭಟನಾಕಾರರು ದಕ್ಷಿಣ ಕೊಡಗಿನಲ್ಲಿ, ಅದರಲ್ಲೂ ಬಾಳೆಲೆ ವ್ಯಾಪ್ತಿಯಲ್ಲಿ ನಿರಂತರ ವಿದ್ಯುತ್ ಸಮಸ್ಯೆ ಎದುರಿಸುತ್ತಿದ್ದು ಜನತೆ ಸಂಕಷ್ಟದಲ್ಲಿದ್ದಾರೆ. ಆದರೆ ಹಿರಿಯ ಅಧಿಕಾರಿಗಳು ಈ ತನಕ ಹಲವು ಮನವಿ ಸಲ್ಲಿಸಿದರೂ ಸ್ಪಂದಿಸಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು. 70ರಿಂದ 75 ಮೆಗಾವ್ಯಾಟ್ ನಾವು ಮಾಮೂಲಿ ಇದೆ. ಈಗ ಮಳೆಗಾಲದಲ್ಲಿ ಏನಾಗ್ತಾ ಇದೆ ಅಂದ್ರೆ ಕಮ್ಮಿ ಆಗ್ತಾ ಇದೆ. 45 ಮೆಗಾವ್ಯಾಟ್ ಕಮ್ಮಿ ಪವರ್ ಸೆಟ್ಟಿಂಗ್ ನೀವು ಹೇಳ್ತೀರಾ ಸರ್, ಅಲ್ಲಿ ಜಂಗಲ್ ಕ್ಲಿಯರೆನ್ಸ್ ಸರ್, ಅಲ್ಲಿ ಹೊಸ ಕಂಬ ಹಾಕೋದು, ಅದಾದ್ಮೇಲೆ ಮತ್ತೆ ಈ ಲೋಡ್ ಶೆಡ್ಡಿಂಗ್ ರಾತ್ರಿ ಇಡೀ ನಾವು ಗುಡ್ಡಗಾಡು ಪ್ರದೇಶದಲ್ಲಿ ಕಿಲೋಮೀಟರ್ ಒಂದು ಮನೆ ಇರುವವರು ನಾವು ಇಲ್ಲಿ ನಿಮ್ಮನ್ನು ನಂಬ್ಕೊಂಡು ಬದುಕ್ತಾ ಇರತಕ್ಕಂಥ ಪರಿಸ್ಥಿತಿ ಏನಾಗಬೇಕು. ತಕ್ಷಣವೇ ಬಾಳೆಲೆ ಹಾಗೂ ಪೊನ್ನಪ್ಪ ಸಂತೆಗೆ ಲೈನ್ಮೆನ್ ಹಾಗೂ ಇಂಜಿನಿಯರ್ ಅನ್ನು ನೇಮಿಸುವಂತೆ ಪಟ್ಟು ಹಿಡಿದರು. ಬಾಳೆಲೆ, ಪೊನ್ನಪ್ಪ ಸಂತೆಯಲ್ಲಿ ಲೈನ್ಮೆನ್ಗಳು ಗ್ರಾಮದಲ್ಲಿ ರಾತ್ರಿಯೂ ಇರುವಂತೆ ಆದೇಶ ನೀಡಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನಾಕಾರರ ಒತ್ತಡಕ್ಕೆ ಮಣಿದ ಅಧಿಕಾರಿಗಳು ತಕ್ಷಣ ಬಾಳೆಲೆಗೆ ಹಾಗೂ ಪೊನ್ನಪ್ಪ ಸಂತೆಗೆ ಶಾಖಾ ಕಚೇರಿ ತೆರೆಯುವಂತೆ ಹಾಗೂ ಲೈನ್ಮೆನ್, ಶಾಖಾಧಿಕಾರಿಗಳ ಸೇವೆಗೆ ವ್ಯವಸ್ಥೆ ಮಾಡುವಂತೆ ತಿಳಿಸಿದರು. ಆದರೆ ಇದಕ್ಕೆ ಮಣಿಯದ ಪ್ರತಿಭಟನಾಕಾರರು ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದರು. ಪ್ರತಿಭಟನೆಗೆ ಮಣಿದ ಅಧಿಕಾರಿ ತಕ್ಷಣವೇ ಬಾಳೆಲೆ, ಪೊನ್ನಪ್ಪ ಸಂತೆಯಲ್ಲಿ ಶಾಖಾ ಕಚೇರಿ ತೆರೆಯುವಂತೆ ಹಾಗೂ ಪ್ರಭಾರ ಶಾಖಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುವಂತೆ ಕೆವಿ ಸೋಮೇಶ್ ಅವರನ್ನು ನೇಮಿಸಿದರು. 2 ಲೈನ್ಮೆನ್ಗಳನ್ನು ಹಾಕಿದ್ದೇವೆ ಅಂತ ಹೇಳಿದ್ದು ಅವರಿಗೆ ಇವರ ಪತ್ರ ಮುಖೇನ ಕರೆಸ್ಪಾಂಡೆನ್ಸ್ ಸಮೇತ ಮಾಡಿದರೂ ಕೂಡ ಯಾವುದೇ ಕ್ರಮಕ್ಕೆ ಒಳಗೊಳ್ಳದೆ ಆ ಲೈನ್ಮೆನ್ ಕೂಡ ತಿರಸ್ಕಾರ ಮಾಡಿ ಹೋಗಿರ್ತಾರೆ. ಇವತ್ತು ಸಾರ್ವಜನಿಕರನ್ನು ಕರೆದುಕೊಂಡು ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡಿ ಸುಮಾರು 9 ತಿಂಗಳ ಹಿಂದೆಯೇ ಬಾಳೆಲೆ ವ್ಯಾಪ್ತಿಗೆ ಒಂದು ಸೆಕ್ಷನ್ ಆಫೀಸ್ ಕೊಡ್ತೇವೆ ಅಂತ ಹೇಳಿದ್ದನ್ನು ಕೂಡ ಇವತ್ತು ಅವರಿಗೆ ಮನವರಿಕೆ ಮಾಡಿದಾಗ ಈ ಕೂಡಲೇ ಅದನ್ನು ಮಾಡಿಕೊಡ್ತೇವೆ, ಅಲ್ಲಿಗೆ ಬೇಕಿರತಕ್ಕಂಥ 9 ಲೈನ್ಮೆನ್ಗಳನ್ನು ಹಾಗೂ ಜೆಯನ್ನು ಹಾಕಿ ನಿಮ್ಮ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತೇವೆ ಅಂತ ಹೇಳಿ ವಿರಾಜಪೇಟೆ ತಾಲೂಕು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಅಂಕಯ್ಯ ಹಾಜರಿದ್ದರು. ಪ್ರತಿಭಟನೆ ಸಂದರ್ಭ ಬಾಳೆಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದೇಂಗಡ ವಿನು ಉತ್ತಪ್ಪ, ಬಾಪಂಗಡ ಅಶೋಕ್, ಆದೇಂಗಡ ಶೇಖರ್, ಕೋಡಮಡ ಜ್ಯೋತಿ, ಕಡೆಮಡ ಉದಯ್, ಜಯ, ಹಿರಿಯರಾದ ಅಡ್ಡೆಂಗಡ ಬೆಳ್ಳಿಯಪ್ಪ, ಅರಮಣಮಡ ಪ್ರಸಾದ್, ಮುಕ್ಕಾಟಿರ ವಾಸು ಕಾವೇರಪ್ಪ, ಚಕ್ಕೆರ ಸಾಬು, ಆದೇಂಗಡ ಅಶೋಕ್, ಅರಮಣಮಡ ಬೋಸ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಟಿವಿ1 ನ್ಯೂಸ್, ಪುತಂ ಪ್ರದೀಪ್, ಗೋಣಿಗೊಪ್ಪಲು ಬ್ಯೂರೋ. ಕುಶಾಲನಗರ ಸಮೀಪದ ಗುಂದಿ ಬಸವನಹಳ್ಳಿ ಕಲ್ಲುಕೋರೆಯಿಂದ ಅಕ್ರಮವಾಗಿ ಕಲ್ಲುಗಳನ್ನು ಸಾಗಿಸ್ತಾ ಇದ್ದ ವಾಹನಗಳನ್ನು ಕುಶಾಲನಗರ ಪೊಲೀಸರು ತಡೆದು ತಮ್ಮ ವಶಕ್ಕೆ ತೆಗೆದುಕೊಂಡು ವಾಹನಗಳ ಮಾಲೀಕರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ.
ಗೊಂದಿಬಸವನಹಳ್ಳಿ, ಹೊಸಕೋಟೆ, ಕೂಡ್ಲೂರು, ಯಲಕನೂರು, ಹೊಸಹಳ್ಳಿ ಮೊದಲಾದ ಕಡೆಗಳಲ್ಲಿ ಕಲ್ಲು ಕೋರೆಗಳಿದ್ದು ಅಲ್ಲಿಂದ ಅಕ್ರಮವಾಗಿ ಕಲ್ಲುಗಳನ್ನು ತೆಗೆದು ಕುಶಾಲನಗರ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಟ್ರ್ಯಾಕ್ಟರ್, ಟಿಪ್ಪರ್ಗಳಲ್ಲಿ ಸಾಗಿಸುತ್ತಿದ್ದ ಸಂದರ್ಭ ಪೊಲೀಸರು ವಾಹನಗಳನ್ನು ತಡೆದು ಕ್ರಮ ಕೈಗೊಂಡಿದ್ದಾರೆ. ಪೊಲೀಸರು ಕಲ್ಲು ಕ್ವಾರಿಗಳು ಲೂಟಿಯಾಗುವ ಮುನ್ನವೇ ಇಂತಹ ಕ್ರಮಗಳನ್ನು ಕೈಗೊಂಡಿದ್ದರೆ ಭೂ ಸಂಪತ್ತು ಉಳಿಯುತ್ತಿತ್ತು. ಇನ್ನಾದರೂ ಪೊಲೀಸರು ಭೂ ಸಂಪತ್ತನ್ನು ಅಕ್ರಮವಾಗಿ ಲೂಟಿ ಮಾಡುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. TV1 ನ್ಯೂಸ್, ಕುಶಾಲನಗರ ಬ್ಯೂರೋ. TV1 ನ್ಯೂಸ್ನಲ್ಲಿ ಇದೀಗ ಶಾರ್ಟ್ ಬ್ರೇಕ್. What happens if I press the accelerator instead of the brake? It comes with airbags, sir. And if I indicate right but go left? It's got door impact crossbars, sir. And if I park on a slope without the handbrake on? Sir, you do know how to drive, right? I'll take it. Happy birthday, sweetheart. Enjoy the confidence. Enjoy the engineering. For Coorg enquiries and test drives, bookings, contact Volkswagen Showroom opposite to IDBI Bank, College Road, Madikeri. Srini 9611586243. Srinivas 9611582231. Volkswagen, das Auto. ಕೃಷಿಕ ಬಾಂಧವರಿಗೊಂದು ಸಂತಸದ ಸುದ್ದಿ. ನಿಮ್ಮ ಜೀವನ ಹಚ್ಚ ಹಸಿರಾಗಿಸಲು ವಿಶ್ವಾಸಕ್ಕೆ ಮತ್ತೊಂದು ಹೆಸರಿ ವಿಜಯ ಪ್ಲಾಂಟೇಶನ್. ನಮ್ಮಲ್ಲಿ ಉತ್ತಮ ತಳಿಯ 18 ತಿಂಗಳ CXR ರೋಬಸ್ಟಾ ಗಿಡಗಳು ಮತ್ತು 18 ಮತ್ತು 4 ತಿಂಗಳ ಅರೇಬಿಕಾ ಚಂದ್ರಗಿರಿ ಕಾಫಿ ಗಿಡಗಳು ದೊರೆಯುವುದು ಹಾಗೂ 6 ತಿಂಗಳ P1 ತಳಿಯ ಪೆಪ್ಪರ್, 18 ತಿಂಗಳ ಏಲಕ್ಕಿ, ಕೊಡಗಿನ ಉತ್ತಮ ತಳಿಯ ಕಿತ್ತಳೆ ಗಿಡಗಳು ನಮ್ಮಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ ವಿಜಯ ಪ್ಲಾಂಟೇಶನ್, ಆಪೋಸಿಟ್ ಹಾರ್ಟಿಕಲ್ಚರ್ ಫಾರ್ಮ್, ಚಿಟ್ಟಳ್ಳಿ. ಕಾಂಟ್ಯಾಕ್ಟ್ 9448648403, 08276262821. ಉತ್ತಮ ತಳಿಯ ಗಿಡಗಳನ್ನ ಬಳಸಿ ಅಧಿಕ ಇಳುವರಿ ಪಡೆಯಿರಿ. ವಿಜಯ ಪ್ಲಾಂಟೇಶನ್. All branded home appliances under one roof. Bharati Radio House, Madikeri, Gonigoppa. Mega Exchange Mela on old TV exchange ₹2,000 to ₹10,000. Fridge ₹2,000 to ₹4,000. Washing machine ₹2,000 to ₹4,000. Mixie ₹1,000 to ₹1,500. And attractive exchange offer in Bharati Radio House. ₹1,000 discount on V-Guard water heater. Sony Cybershot camera and thundering music system are available. All electronics items and exclusively Sony branded showroom. Bharati Radio House, Madikeri, Gonigoppa. Phone number 08272220095. Mobile 9343748301. Bharati Radio House. ಕೊಡಗಿನ ಜನತೆಯ ವಿಶ್ವಾಸಕ್ಕೆ ಹೆಸರುವಾಸಿಯಾಗಿರುವ ಮಡಿಕೇರಿಯ ಕೂರ್ಗ್ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ ಆಕ್ಟಿವಾ 125, ಆಕ್ಟಿವಾ ಐ ಡಿಯೋ ಸ್ಕೂಟರ್. ಒಂದು ಹೊಸ ಯುಗ, ಒಂದು ಹೊಸ ಕನಸು. ಡ್ರೀಮ್ ಯುಗ, ಡ್ರೀಮ್ ನಿಯೋ, ಶೈನ್ ಯೂನಿಕಾರ್ನ್, ಟ್ರಿಗರ್, CBR ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲ ವಾಹನಗಳಿಗೂ HDFC ಮತ್ತು ಮುತ್ತೂಟ್ ಫೈನಾನ್ಸ್ ಸಾಲದ ಸೌಲಭ್ಯ. ನುರಿತ ಮೆಕ್ಯಾನಿಕ್ಗಳಿಂದ ಸರ್ವಿಸ್ ನಮ್ಮ ವೈಶಿಷ್ಟ್ಯ. ನಂಬಿಕೆಗೆ ಮತ್ತೊಂದು ಹೆಸರೇ ಕೂರ್ಗ್ ಹೋಂಡಾ. ಕೂಡಲೇ ಸಂಪರ್ಕಿಸಿ. ಕೂರ್ಗ್ ಹೋಂಡಾ, CV ಶಂಕರ್ ರೋಡ್, ನಿಯರ್ ಕಾವೇರಿ ಹಾಲ್, ಮಡಿಕೇರಿ. ಕಾಂಟ್ಯಾಕ್ಟ್ 9342797875, 9379607974. ಹೋಂಡಾ ಅಧಿಕೃತ ಮಾರಾಟಗಾರರು. ನಿಷ್ಕಳಂಕವಾದ ಪರಿಶುದ್ಧತೆ, ನಂಬಿಕೆಯ ಪ್ರೀತಿ, ಕನಸಿಗೆ ಹೊಂದುವ ಸೃಷ್ಟಿಗಳು, ಹಸ್ತಕೌಶಲ್ಯದ ರೂಪಕಲ್ಪನೆಗಳು, ಸುದೀರ್ಘವಾದ ಅನುಬಂಧ ಎಂದೆಂದಿಗೂ. Top Go Zamzam, BM Road, Kushalnagar, Karnataka. ರಾಯಲ್ ವರ್ಲ್ಡ್
Welcome to the heritage and cultural capital in Mysore. Royal World showcase the finest symbol of the land's richer tradition. Extensive collection of antiquities and furniture, handicrafts articles, gift items, paintings, wall frames, decorative flowers and flower vases, fancy items, toys, cooked spices and so on. Every item will bring you joy of beauty and stir pleasant memories of bygone era. Royal collections beyond your imagination. Number 1123, New Ashirwad Residency, Arunachalam Street, opposite Zoo, Mysore. Please contact 9483532181, 9446736801. Royal World. Coorg Institute of Technology, Ponnampe, the education destination. Vibrant campus offering a truly global learning experience. CIT, established in 1999, is nestled in the sprawling 34 acres campus. CIT, the dream unfolds your way. Excellent infrastructure and highly qualified faculties. Regular industry institute interface. Secured 6 VTU ranks and CIT in top 10 engineering colleges listed in South Zone of Karnataka. On-campus hostels for boys and girls and excellent residential facilities for staff members. College bus facilities from Virajpet, Gonikoppal, Srimangala and Ponnampe. 24/7 security, ATM, post office, canteen, central library. Equal importance to co-curricular and extracurricular activities. Courses offer computer science and engineering, information science and engineering, mechanical engineering, electronics and communication engineering, industrial relation, Infosys Campus Connect, Wipro Mission 10X, PCS Ion, Monsters College. For admissions, contact 08274249771 261151. Email ID info@citcoorg.edu.in. Website www.citcoorg.edu.in. Coorg Trails, tourist hotspot. A one-stop shop for all your gifting needs. Be it weddings, naming ceremony, housewarming, birthday, anniversary, or any other occasions. Visit Coorg Trails for a variety of gifts. Opposite War Memorial, Kaveri Group Building, Old Spencer Building, Madikeri. Phone number 08272 220 491. Mobile 9342632813. 988 5459. Coorg Trails, tourist hotspot. ಸಿದ್ದಾಪುರ ಸಮೀಪದ ಪಾಲಿ ಬೆಟ್ಟದ ಮಠಪರಂಬು ತೋಟದಲ್ಲಿ ಕಾರ್ಮಿಕನೋರ್ವನ ಮೇಲೆ ಕಾಡಾನೆ ತೀವ್ರ ದಾಳಿ ನಡೆಸಿದೆ. ಕೆಲಸ ಮುಗಿಸಿ ಮನೆಗೆ ತೆರಳುತ್ತಾ ಇದ್ದ ಸಂದರ್ಭ ಕಾಡಾನೆ ದಾಳಿ ನಡೆಸಿದ್ದು ತೀವ್ರ ಚಿಂತಾಜನಕ ಸ್ಥಿತಿಯಲ್ಲಿ ಕಾರ್ಮಿಕ ಮಹಾದೇವ್ ಎಂಬುವರನ್ನ ಮೈಸೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಿದ್ದಾಪುರ ವ್ಯಾಪ್ತಿಯಲ್ಲಿ ಕಾಡಾನೆ ಹಾವಳಿ ಮಿತಿಮೀರಿದ್ದು ಕಾರ್ಮಿಕರ ಜೀವಗಳಿಗೆ ಬೆಲೆ ಇಲ್ಲದಂತಾಗಿದೆ. ಪಾಲಿಬೆಟ್ಟ ಸಮೀಪದ ಮಠಪರಂಬು ಕಾಫಿ ತೋಟದ ಕಾರ್ಮಿಕ ಮಹಾದೇವ ಎಂಬುವರ ಮೇಲೆ ಕಾಡಾನೆ ದಾಳಿ ನಡೆದಿದ್ದು ಮಹಾದೇವ್ ಗಂಭೀರ ಗಾಯಗೊಂಡಿದ್ದಾರೆ. ಕೆಲಸ ಮುಗಿಸಿಕೊಂಡು ತೋಟದ ಹಾದಿಯಲ್ಲಿ ಮನೆಗೆ ತೆರಳುತ್ತಿದ್ದ ಸಂದರ್ಭ ಕಾಡಾನೆ ಹಠಾತ್ ಆಗಿ ಹಿಂದಿನಿಂದ ದಾಳಿ ನಡೆಸಿದೆ. ಕಾಡಾನೆ ತನ್ನ ದಂತದಿಂದ ಬೆನ್ನಿನ ಭಾಗಕ್ಕೆ ತಿವಿದ ಪರಿಣಾಮ ಮಹಾದೇವ್ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡ ಕಾರ್ಮಿಕ ಮಹಾದೇವ್ ಅವರನ್ನ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳ ಪರಿಶೀಲನೆ ನಡೆಸಿದ ಅರಣ್ಯ ಅಧಿಕಾರಿಗಳು ಮೈಸೂರು ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಗಾಗಿ ಹಣ ನೀಡಿದರು. ಎಸಿಎಫ್ ಮಹೇಶ್ ಕುಮಾರ್, ಆರ್ಎಫ್ಒ ಉತ್ತಯ್ಯ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ದೇವಯ್ಯ ಮತ್ತಿತರರು ಗಾಯಾಳುವಿನ ಆರೋಗ್ಯ ಸ್ಥಿತಿ ವಿಚಾರಿಸಿ ಆನೆಗಳನ್ನು ಕಾಡಿಗಟ್ಟುವ ಭರವಸೆ ನೀಡಿದ್ದಾರೆ. ಟಿವಿ1 ನ್ಯೂಸ್, ಸಿದ್ದಾಪುರ. ಕೊಡಗಿನಲ್ಲಿ 10 ಹಲವು ಸಮಸ್ಯೆಗಳು ಕಾಡ್ತಾ ಇದ್ರು ಇವುಗಳ ಬಗೆಹರಿಕೆಗೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇಲ್ಲ ಎಂದು ಬಿಜೆಪಿ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷ ಬಿಬಿ ಭಾರತೀಶ್ ಆರೋಪಿಸಿದ್ದಾರೆ. ಮುಂದಿನ 15 ದಿನಗಳ ಒಳಗಾಗಿ ಸಮಸ್ಯೆಗಳನ್ನು ಬಗೆಹರಿಸದಿದ್ದಲ್ಲಿ ಯುವ ಮೋರ್ಚಾ ವತಿಯಿಂದ ಉಗ್ರ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಬಿಬಿ ಭಾರತೀಶ್ ಎಚ್ಚರಿಸಿದ್ದಾರೆ. ಕೊಡಗಿನ ವಿವಿಧೆಡೆಗಳಲ್ಲಿ ವಿದ್ಯುತ್ ವ್ಯತ್ಯಯ, ಕಾಡಾನೆ ಹಾವಳಿ ಸೇರಿದಂತೆ 10 ಹಲವು ಸಮಸ್ಯೆಗಳು ಕಾಡುತ್ತಿದ್ರು ಸಮಸ್ಯೆಗಳ ಬಗೆಹರಿಕೆಗೆ ರಾಜ್ಯ ಸರ್ಕಾರ ಮುಂದಾಗುತ್ತಿಲ್ಲವೆಂದು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಆರೋಪಿಸಿದೆ. ಮುಂದಿನ 15 ದಿನಗಳ ಒಳಗೆ ಈ ಎಲ್ಲ ಸಮಸ್ಯೆಗಳ ಬಗೆಹರಿಕೆಗೆ ರಾಜ್ಯ ಸರ್ಕಾರ ಮುಂದಾಗದಿದ್ದಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಬಿಬಿ ಭಾರತೀಶ್ ಎಚ್ಚರಿಸಿದ್ದಾರೆ.
ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಿವಿ ಭಾರತೀಶ್ ಮಾತನಾಡಿ, ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಬಡಜನರಿಗೆ, ದೀನ ದಲಿತರಿಗೆ ಸ್ಪಂದಿಸುವಂತಹ ಕೆಲಸಗಳನ್ನು ಮಾಡುತ್ತಿಲ್ಲ. ಬದಲಿಗೆ ಒಂದು ವರ್ಗದ ಜನರ ಓಲೈಕೆ, ಸ್ವಜನ ಪಕ್ಷಪಾತ, ಅಧಿಕಾರಿಗಳ ವರ್ಗಾವಣೆ ದಂಧೆಯಲ್ಲಿ ತೊಡಗಿಸಿಕೊಂಡಿದೆ ಎಂದು ಭಾರತೀಶ್ ಆರೋಪಿಸಿದರು. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮೇತ ಸರ್ಕಾರ ಹಾದಿ ತಪ್ತಾ ಇದೆ. ಮರಳು ಇವತ್ತು ಬಡವರ ಆಶ್ರಯ ಮನೆ ಕಟ್ಟಲಿಕ್ಕೆ ಅಥವಾ ಇಂದಿರಾ ಆವಾಸ್ ಮನೆ ಕಟ್ಟಲಿಕ್ಕೆ ಅಥವಾ ಯಾವುದೇ ಒಂದು ಸರ್ಕಾರದ ಕಾಮಗಾರಿ ಆಗಬೇಕಾದ್ರೆ ಮರಳು ಬಹಳ ಅತ್ಯವಶ್ಯ. ಅದರಲ್ಲೂ ಸಮೇತ ಹೊಸ ಹೊಸ ಕಾನೂನನ್ನು ತರೋದು ಮುಖಾಂತರ ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದು ಕಾನೂನು, ಮೈಸೂರು ಒಂದು ಕಾನೂನು, ಕೊಡಗಿನಲ್ಲಿ ಮರಳಿಗೆ ಅಭಾವ. ಇದಕ್ಕೆ ಕಾರಣ ನೇರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸರ್ಕಾರ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇದನ್ನು ಆದಷ್ಟು ಬೇಗ ಇವರು ಇತ್ಯರ್ಥ ಮಾಡಬೇಕು. ಅಕಸ್ಮಾತ್ ಇದನ್ನ ಇನ್ನೊಂದು 15 ದಿವಸದೊಳಗೆ ಇವರು ಇತ್ಯರ್ಥ ಮಾಡದೆ ಹೋದ್ರೆ ಬಿಜೆಪಿ ಯುವ ಮೋರ್ಚಾ ತೀವ್ರವಾದ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ಳಲಿಕ್ಕಿದ್ದೀವಿ. ಮಡಿಕೇರಿ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಿರಂತರ ವಿದ್ಯುತ್ ವ್ಯತ್ಯಯ, ಕಾಡಾನೆಗಳ ಹಾವಳಿ ತಡೆಯುವಲ್ಲಿ ವಿಫಲ. ಕಳೆದ ವರ್ಷ ಅತಿವೃಷ್ಟಿಯಿಂದ ನಷ್ಟಕ್ಕೊಳಗಾದ ಕಾಫಿ ಬೆಳೆಗಾರರಿಗೆ ಪರಿಹಾರ ಧನ ವಿತರಿಸುವಲ್ಲಿ ವಿಳಂಬ ಧೋರಣೆ. ಕೊಡಗು ಜಿಲ್ಲೆಯಲ್ಲಿ ಮರಳಿನ ಕೃತಕ ಅಭಾವ ಸೃಷ್ಟಿ. ಬಿಜೆಪಿ ಜಿಲ್ಲಾಧ್ಯಕ್ಷ ಸುಜಾ ಕುಶಾಲಪ್ಪ ಮೇಲಿನ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಳಿದ ಆರೋಪಿಗಳ ಬಂಧನಕ್ಕೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸಲಾಗುತ್ತಿದೆ ಎಂದು ಆರೋಪಿಸಿದ ಭಾರತೀಶ್, ಈ ಎಲ್ಲ ಸಮಸ್ಯೆಗಳನ್ನು 15 ದಿನಗಳ ಒಳಗೆ ಬಗೆಹರಿಸದಿದ್ದಲ್ಲಿ ಯುವ ಮೋರ್ಚಾ ವತಿಯಿಂದ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದ್ದಾರೆ. ಗೋಷ್ಠಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ಪ್ರಮುಖರಾದ ಡೀನ್ ಬೋಪಣ್ಣ, ಶಶಾಂಕ್ ಭೀಮಯ್ಯ, ಸುವಿನ್ ಗಣಪತಿ, ತೋರೇರಾ ವಿನು, ಮನುರೈ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್, ಮಡಿಕೇರಿ. ಮಡಿಕೇರಿಯ ಕಾಲೇಜು ರಸ್ತೆಯಲ್ಲಿ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ಕಾಂಕ್ರೀಟ್ ರಸ್ತೆಗೆ ಸಂಚಕಾರ ಎದುರಾಗಿದೆ. ಖಾಸಗಿ ಜಾಗದ ಮಾಲೀಕರು ಕಟ್ಟಡ ನಿರ್ಮಾಣಕ್ಕೆಂದು ಮಣ್ಣು ತೆಗೆಸಿದ ಪರಿಣಾಮ ಈ ಅವಘಡ ಸಂಭವಿಸಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಮಡಿಕೇರಿಯ ಕಾಲೇಜು ರಸ್ತೆಯಲ್ಲಿ ಭಾರೀ ತಡೆಗೋಡೆ ಕುಸಿದ ಪರಿಣಾಮ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಿರುವ ಕಾಂಕ್ರೀಟ್ ರಸ್ತೆ ಕುಸಿಯುವ ಭೀತಿ ಎದುರಾಗಿದೆ. ಖಾಸಗಿ ಜಾಗದ ಮಾಲೀಕರು ಕಟ್ಟಡ ನಿರ್ಮಿಸಲು ಮಣ್ಣು ತೆಗೆದ ಪರಿಣಾಮ ನಗರಸಭೆಯು ನಿರ್ಮಿಸಿದ ತಡೆಗೋಡೆ ಕುಸಿದಿದೆ. ಪರಿಣಾಮ ಎಂಬಂತೆ ಕಾಂಕ್ರೀಟ್ ರಸ್ತೆ ಅಪಾಯಕ್ಕೆ ಸಿಲುಕಿದೆ. ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಪ್ರತಿನಿತ್ಯವೂ ಸಂಚರಿಸುತ್ತಿದ್ದು, ಮತ್ತೊಂದು ಬದಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ತಡೆಗೋಡೆ ಕುಸಿದಿರುವ ಹಿನ್ನೆಲೆಯಲ್ಲಿ ವಾಹನಗಳ ಭಾರ ಹೊರುವ ಸಾಮರ್ಥ್ಯವನ್ನ ರಸ್ತೆ ಕಳೆದುಕೊಳ್ಳುತ್ತಿದ್ದು, ಮಳೆಯ ತೀವ್ರತೆಗೆ ಅನಾಹುತ ಘಟಿಸುವ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ. ತಡೆಗೋಡೆ ಕುಸಿದ ಹಿನ್ನೆಲೆಯಲ್ಲಿ ನಗರ ಪೊಲೀಸರು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಅಪಾಯದ ಬಗ್ಗೆ ಪಾರ್ಕಿಂಗ್ ವಾಹನಗಳಿಗೆ ಮುನ್ಸೂಚನೆ ನೀಡಿದ್ದಾರೆ. ಹೇಳಿ ಕೇಳಿ ಗುಡ್ಡಗಾಡು ಪ್ರದೇಶವನ್ನ, ಭೌಗೋಳಿಕ ವಿವಿಧತೆಯನ್ನ ಹೊಂದಿರುವ ಮಡಿಕೇರಿ ನಗರದ ಬಗ್ಗೆ ನಗರಸಭೆ ವಿಶೇಷ ಕಾಳಜಿಯನ್ನ ಹೊಂದಬೇಕಾದ ಅಗತ್ಯವೂ ಇದೆ. ನೆಕ್ಸ್ಟ್ ಇದಕ್ಕೆ ಸಹ ಬರ್ತದೆ ಪ್ರಾಬ್ಲಮ್, ಪಾರ್ಕಿಂಗ್ ಸಹ ಪ್ರಾಬ್ಲಮ್ ಉಂಟು. ಲೈಕ್ ಅದು ಸ್ಲೈಡ್ ಆಗಿದ್ದರಿಂದ ಮುನ್ಸಿಪಾಲ್ಟಿ ಯಾರು ಬಂದಿಲ್ಲ ಕಾಣ್ತದೆ ಇಷ್ಟವರೆಗೆ. ಅಲ್ಲಿ ಮುಂಚೆ ದರ್ಬಾರ್ ಹೋಟೆಲ್ ಇತ್ತು, ಅದು ಡೆಮಾಲಿಷ್ ಆಗಿಂಟು. ಅದೀಗ ನ್ಯೂ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅವರು. ಲೈಕ್ ಅಲ್ಲಿ ಡ್ರೈನೇಜ್ ಫೆಸಿಲಿಟೀಸ್ ಇಲ್ಲದಿಂದ ಲೈಕ್ ಅಲ್ಲಿ ಬರೆ ಇದು ಸ್ಲೈಡ್ ಆಗಿಂಟು. ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಪಕ್ಕದಲ್ಲಿ ಸಹ ಸ್ಲೈಡ್ ಆಗೋ ಚಾನ್ಸಸ್ ಉಂಟು, ಡ್ರೈನೇಜ್ ಇದು ಕರೆಕ್ಟ್ ಆಗಲಿಲ್ಲ. ಆದರೆ ಈಗ ಪಾರ್ಕಿಂಗ್ ಎಲ್ಲ ಇದೆ. ಪಾರ್ಕಿಂಗ್ ಫೆಸಿಲಿಟೀಸ್ ಉಂಟು, ಆದರೆ ಇನ್ನು ಫ್ಯೂಚರಲ್ಲಿ ಅದು ಸ್ವಲ್ಪ ಪ್ರಾಬ್ಲಮ್ ಆಯ್ತದೆ ಸ್ಲೈಡ್ ಆಗಿದ್ದರಿಂದ. ನಿಮ್ಮ ಅಂಗಡಿಗೆ ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಫ್ಯೂಚರಲ್ಲಿ ಅದು ಅಲ್ಲಿ ಕರೆಕ್ಟ್ ಮಾಡಲಿಲ್ಲ, ಇಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತದೆ. ಟಿವಿ1 ನ್ಯೂಸ್, ಮಡಿಕೇರಿ. ಟಿವಿ1 ನ್ಯೂಸ್ನಲ್ಲಿ ಇದೀಗ ಮತ್ತೊಂದು ಬ್ರೇಕ್. ಸಮರ್ಪಿಸುತ್ತಿದ್ದೇವೆ 10 ಡಿಜಿಟಲ್ ಕೇಬಲ್ ಮತ್ತು ಡಿಟಿಎಚ್ ನಡುವಿನ ಸ್ಪರ್ಧೆಯನ್ನು. ಇದು ನೋಡಿ, ಡಿಟಿಎಚ್ ಪಿಕ್ಚರ್ ಕ್ವಾಲಿಟಿ ಸಖತ್ ಕ್ಲಿಯರ್, ಮತ್ತಿದು 10 ಡಿಜಿಟಲ್ ಕೇಬಲ್ ನ ಪಿಕ್ಚರ್ ಕ್ವಾಲಿಟಿ, ಇದು ಕೂಡ ಸಖತ್ ಕ್ಲಿಯರ್ ಆಗಿದೆ. ಮತ್ತೆ ಇದೇನು 10 ಡಿಜಿಟಲ್ ಕೇಬಲ್ ಜೊತೆಗೆ ಹಣವನ್ನು ಉಳಿಸಬಹುದು. ಫಲಿತಾಂಶ ಈಗ ಕ್ಲಿಯರ್, 10 ಇದರಲ್ಲಿ ಗೆದ್ದಿದೆ. 10 ಡಿಜಿಟಲ್ ಕೇಬಲ್ ನೋಡೋಣ ಬನ್ನಿ. To all cable viewers, your cable network has changed to digital channels. You can watch more than 200 channels in best quality digital pictures with a stereo sound. Please visit near cable office and insert digital setup box to your television. Other viewers, please contact your nearest cable operators. For more details, contact Kodagu Media Services, College Road, Madikeri, 08272 223088, 9972914198.
KM Teleservice, Siddhaganga Complex near Ayyappa Swami Temple, Kushalnagar. Mobile number 9341304417, 9036001463. Broadband Service Private Limited, first floor, Holy Home Building, Main Road, Gonikuppal. Phone number 08274247289, 08274248289. Total Entertainment, opposite St. Anne's Convent, Virajpet Road, Siddhapur. Phone number 08274258365. Mobile number 9900796636. ಈಗೊಂದು ಸಂತಸದ ಸುದ್ದಿ. ಕುಶಾಲನಗರದ ಪೃಥ್ವಿ ಜುವೆಲ್ಸ್ ನಲ್ಲಿ ಮಾನ್ಸೂನ್ ಮೇಳ. 60,000 ರೂಪಾಯಿ ಮೇಲ್ಪಟ್ಟು ಗೋಲ್ಡ್ ಲಾಂಗ್ ಹಾರ ಮತ್ತು ನೆಕ್ಲೇಸ್ ಖರೀದಿಸುವಾಗ ಪ್ರತಿ 1 ಗ್ರಾಂಗೆ 150 ರೂಪಾಯಿಗಳ ಅಮೋಘ ಡಿಸ್ಕೌಂಟ್. ಈ ಕೊಡುಗೆ ಇದೇ ಜೂನ್ 25ರಿಂದ ಜುಲೈ 25ರವರೆಗೆ ಮಾತ್ರ. ಪೃಥ್ವಿ ಜುವೆಲ್ಸ್ ನಿಂದ ಚಿನ್ನಾಭರಣ ಖರೀದಿಸಿ ಬಂಪರ್ ಬಹುಮಾನ ನ್ಯಾನೋ ಕಾರ್ ಗೆಲ್ಲಿರಿ. ಕೊಡಗು, ದಕ್ಷಿಣ ಕನ್ನಡ, ಕೇರಳದ ಸಾಂಪ್ರದಾಯಿಕ ಆಭರಣಗಳು, ನೂತನ ಡಿಸೈನ್ನ ಆಂಟಿಕ್ ಟೆಂಪಲ್ ಕಲೆಕ್ಷನ್ಸ್, ಬಾಂಬೆ, ಕೋಲ್ಕತ್ತಾ, ಬಂಗಾಳಿ ಡಿಸೈನ್ಗಳು ಕುಶಾಲನಗರದ ಪೃಥ್ವಿ ಜುವೆಲ್ಸ್ ನಲ್ಲಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್, ಸಿಟಿ ಸೆಂಟರ್, ಕುಶಾಲನಗರ. KVG College of Engineering, Kurunji Bagh, Sulya, established in 1986 by Dr. Kurunji Venkatramana Gowda, founder president of Academy of Liberal Education, Sulya, with the aim of producing world-class professionals in the specialized fields of engineering and management sciences. The institute is affiliated to Vishveshwaraya Technological University, Belgaum, and is approved by All India Council for Technical Education, AICTE, New Delhi. Today, our college is recognized as one of the best engineering colleges in the state of Karnataka. The college is affiliated to VTU Belgaum and recognized by AICTE, New Delhi. Totally, KVG College of Engineering is providing best technical and management education to the student community. Institute has ISO 9001-2000 certification. The facilities offered at the campus include spacious and modern classrooms, separate hostel for boys and girls, banking and ATM facilities, medical facilities, good transport facility, well-equipped laboratories for all departments, well-stocked libraries, sports facilities, ragging-free campus. For details on professional courses in engineering and management, please contact. Our aim is to impart quality education. Enjoy learning with us at KVG. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು, ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ಅತಿ ಕಡಿಮೆ ವೇಸ್ಟೇಜ್. ನಿಮಗೆ ಇಷ್ಟವಾದ ಜ್ಯುವೆಲರಿ ಶಾಪ್ ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. Coorg Earth Movers. We undertake all kinds of earthworks like roads, irrigation tanks, drying gags, etc. Quality works provided by experienced engineers in time. Machinery available: JCB, Tata Hitachi, 70, 110, 200. Powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ 6.5 ಇಂಚು ಬೋರ್ವೆಲ್ ಮತ್ತು ಫಿನೋಲೆಕ್ಸ್ PVC ಪೈಪ್ ಬಳಸಿ ಆಧುನಿಕ ತಂತ್ರಜ್ಞಾನದಿಂದ ಬೋರ್ವೆಲ್ ಕೊರೆದುಕೊಳ್ಳಲಾಗುವುದು. Coorg Earth Movers, Industrial Area, opposite Shakti Printers, Madikeri.
ಮಾದಪಟ್ನ ನಿಯರ್ ಪಾಲಿಟೆಕ್ನಿಕ್ BM ರೋಡ್ ಕುಶಾಲನಗರ್. Phone 9446133364 9972963023 08272 224877. Proprietor Jagdish Rai. Kurgar Movers. ಕುಶಾಲನಗರ ಸಮೀಪದ ನಂಜರಾಯಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಸಂಘವನ್ನ ಪರಿಸರ ಜಾಗೃತಿ ಆಂದೋಲನದ ರಾಜ್ಯ ಸಂಚಾಲಕ TG ಪ್ರೇಮ್ ಕುಮಾರ್ ಉದ್ಘಾಟಿಸಿದರು. ಪರಿಸರ ಉಳಿಸಿ ಬೆಳೆಸುವ ಮೂಲಕ ವಿದ್ಯಾರ್ಥಿಗಳು ಪರಿಸರ ಪ್ರೇಮವನ್ನ ಮೈಗೂಡಿಸಿಕೊಳ್ಳುವಂತೆ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತ ಪ್ರೇಮ್ ಕುಮಾರ್ ಕರೆ ನೀಡಿದರು. ನಂಜರಾಯಪಟ್ಟಣ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ ಸಂಘವನ್ನ ಪರಿಸರ ಜಾಗೃತಿ ಆಂದೋಲನದ ರಾಜ್ಯ ಸಂಚಾಲಕ ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ TG ಪ್ರೇಮ್ ಕುಮಾರ್ ಉದ್ಘಾಟಿಸಿದರು. ನಂಜರಾಯಪಟ್ಟಣ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ ಸಂಘವನ್ನ ಉದ್ಘಾಟಿಸಿ ಮಾತನಾಡಿದ ಪರಿಸರ ಜಾಗೃತಿ ಆಂದೋಲನದ ರಾಜ್ಯ ಸಂಚಾಲಕ TG ಪ್ರೇಮ್ ಕುಮಾರ್, ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಂಯಮ, ಸಹಬಾಳ್ವೆ ಒಡಮೂಡಲು ವಿದ್ಯಾರ್ಥಿ ಸಂಘಗಳು ಪ್ರಮುಖ ಕಾರ್ಯವಹಿಸುತ್ತವೆ. ವಿದ್ಯಾರ್ಥಿ ಸಂಘಗಳ ಮೂಲಕ ವಿದ್ಯಾರ್ಥಿಗಳು ಪರಿಸರ ಪೂರಕ ಚಟುವಟಿಕೆಗಳನ್ನು ಹೆಚ್ಚಾಗಿ ಹಮ್ಮಿಕೊಳ್ಳಬೇಕೆಂದು ಕರೆ ನೀಡಿದರು. ಚಟುವಟಿಕೆಯಲ್ಲಿ ಏನು ಪಾಲ್ಗೊಳ್ತೀರಾ, ಎಲ್ಲ ವಿಚಾರಗಳನ್ನು ಕೂಡ ಇಲ್ಲಿ ಹಂಚಿಕೊಳ್ಬೋದು, ಪರಸ್ಪರ ಚರ್ಚೆ ಮಾಡ್ಬೋದು. ನಿಮ್ಮ ಶಿಕ್ಷಕರ ಮೂಲಕ ಅದನ್ನು ಚರ್ಚೆ ಮಾಡಿ ಉತ್ತಮ ವೇದಿಕೆ ಮೂಲಕ ನೀವು ಒಂದು ವ್ಯಕ್ತಿತ್ವ ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವವನ್ನು ಪಡ್ಕೊಳ್ಳಿಕ್ಕೆ ಈ ಸಂಘ ಬಹಳ ಉತ್ತಮವಾಗಿರ್ತಕ್ಕಂಥ ವೇದಿಕೆಯನ್ನು ಒದಗಿಸ್ತಾರೆ ಮತ್ತು ಉತ್ತಮವಾದಂಥ ನಾಯಕತ್ವವನ್ನು ಕೂಡ ಒದಗಿಸ್ತದೆ. ಈಗ ಏನು ಶಾಲಾ ಮಂತ್ರಿಮಂಡಲ ಅಂತ ಕೂಡ ತಮ್ಮ ಮನೆ ಹಾಗೂ ಶಾಲೆಯ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛಂದವಾಗಿಡುವ ಪಣ ತೊಟ್ಟರೆ ಹಳ್ಳಿಯೇ ಸ್ವಚ್ಛವಾಗುತ್ತದೆ. ಕ್ರಮೇಣ ಇಡೀ ನಾಡು ಸ್ವಚ್ಛಗೊಳ್ಳುತ್ತದೆ ಎಂದು ಪ್ರೇಮ್ ಕುಮಾರ್ ಹೇಳಿದರು. ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ MK ಕುಶಾಲಪ್ಪ, ಕಾರ್ಯದರ್ಶಿ ನಂದಕುಮಾರ್, ಶಾಲಾ ಮುಖ್ಯ ಶಿಕ್ಷಕ BL ದೊಡ್ಡಸಿದ್ದಪ್ಪ, ಮೀನುಕೊಲ್ಲಿ ಅರಣ್ಯ ವಿಭಾಗದ ವನಪಾಲಕ ಸುಬ್ರಾಯ, ಶಾಲಾ ಉಪನ್ಯಾಸಕ SS ನಾಗರಾಜು, ಮೂರ್ತಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. TV1 ನ್ಯೂಸ್ ಕುಶಾಲನಗರ್ ಬ್ಯೂರೋ. TV1 ನ್ಯೂಸ್ ಎಂಡ್ ಮಾಡೋ ಮೊದಲು TV1 ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. Nam Bahari. Jajan Andash. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರ ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಮೂಲೆ ಗುಂಪಾಯಿತು ಜನರಲ್ ತಿಮ್ಮಯ್ಯ ಅವರ ಜನ್ಮಸ್ಥಳ. ಸೈನಿಕರ ತವರೂರಲ್ಲಿ ಈಡೇರದ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ಕನಸು. ಶಿಥಿಲಾವಸ್ಥೆಯತ್ತ ಹೊರಳಿದೆ ವೀರಸೇನಾನಿಯ ಮನೆ. ಬಾಲಳಿಯಲ್ಲಿ ಸೆಸ್ ಶಾಖಾ ಕಚೇರಿ ಲೈನ್ಮೆನ್ಗಳ ನೇಮಕಕ್ಕೆ ಗ್ರಾಮಸ್ಥರ ಆಗ್ರಹ. ಗೋಣಿಕೊಪ್ಪಲು ಸೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ. ಅಕ್ರಮ ಕಲ್ಲು ಸಾಗಿಸ್ತಾ ಇದ್ದ ವಾಹನಗಳ ಮೇಲೆ ಪೊಲೀಸರ ದಾಳಿ. ವಾಹನಗಳು ವಶಕ್ಕೆ, ಮಾಲೀಕರ ವಿರುದ್ಧ ದೂರು ದಾಖಲು. ಪಾಲಿಬೆಟ್ಟದ ಮಠಪರಂಬು ತೋಟದಲ್ಲಿ ಕಾಡಾನೆ ಅಟ್ಟಹಾಸ. ಗಜದಾಳಿಗೆ ಸಿಲುಕಿದ ತೋಟ ಕಾರ್ಮಿಕನಿಗೆ ಗಂಭೀರ ಗಾಯ. ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿಗೆ ಸ್ಥಳಾಂತರ. ಇಲ್ಲಿಗೆ TV1 ನ್ಯೂಸ್ ಮುಕ್ತಾಯವಾಯಿತು. ನೈಜ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾರಿ TV1, ಇದು ನಿಮ್ಮ ಚಾನೆಲ್. TV1 News sponsored by Top Go Zamzam BM Road, Kushalnagar, Karnataka. Bharati Radio House, Madikeri, Gonigappa.
ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂರ್ಗ್ ಅರ್ತ್ ಮೂವರ್ಸ್, ರಾಯಲ್ ವರ್ಲ್ಡ್.